ಮುಂದಿನ 2 ತಿಂಗಳಲ್ಲಿ ಸುಮಾರು 5 ಲಕ್ಷ ಜನರು ಸಾಮೂಹಿಕವಾಗಿ ಹತ್ಯೆ ಆಗ್ತಾರಂತೆ. ಇಂಥದ್ದೊಂದು ಭವಿಷ್ಯವನ್ನು ಇದೀಗ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಿದ್ದಾರೆ. ಭವಿಷ್ಯವಾಣಿಯನ್ನು ನುಡಿದಿರುವಂಥದ್ದು ಮುಂದಾಗುವಂಥ ಅನಾಹುತದ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ರಾಹು ಕೇತು ಗುರೂಜಿ ಅಂತಲೇ ಕರೆಸಿಕೊಳ್ಳುವಂಥ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಅನಿವಾಸಿ ಭಾರತೀಯರಿಗೂ ಕೂಡ ಈ ಮೂಲಕ ಒಂದು ಎಚ್ಚರಿಕೆಯ ಭವಿಷ್ಯವನ್ನು ಗುರೂಜಿ ನುಡಿದಿದ್ದಾರೆ. ಮುಂಬರುವಂಥ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ಇಲ್ಲಿ ಗುರೂಜಿ ತಿಳಿಸಿದ್ದಾರೆ. ಯಾರಿಗೆಲ್ಲ ಕಾದಿದೆ ಚಂದ್ರಗ್ರಹಣದ ಎಫೆಕ್ಟ್ ಅನ್ನೋದರ ಮಾಹಿತಿಯನ್ನು ಗುರೂಜಿ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ಅಮೆರಿಕನ್ನರ ಪಾಲಿಗೆ ಈ ಚಂದ್ರಗ್ರಹಣದ ಕರಾಳ ದಿನ ಹೇಗಿರುತ್ತೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅಮೆರಿಕದಲ್ಲಿ ಪ್ರಾಕೃತಿಕ ವಿಕೋಪ ಮತ್ತು ರಾಜಕೀಯ ಬದಲಾವಣೆಗಳು ಹೇಗಾಗ್ತವೆ, ವಿದೇಶದ ಒಬ್ಬ ಮಹಾರಾಜ ನೇತಾರರು ಕೂಡ ಮುಂದೆ ಈ ಗಂಡಾಂತರಕ್ಕೆ ಸಿಲುಕುವಂಥ ಒಂದು ಮುನ್ಸೂಚನೆಯನ್ನು ಕಿರಣ್ ಕುಮಾರ್ ಗುರೂಜಿ ಅವರು ಹೇಳಿರುವಂಥದ್ದು. ಹೀಗೆ ಅನೇಕ ಬಾರಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಸಾಕಷ್ಟು ವಿಚಾರಗಳಲ್ಲಿ ಈ ಒಂದು ರಾಜ ನ್ಯೂಸ್ ಮೂಲಕವೇ ಭವಿಷ್ಯವನ್ನು ನುಡಿಯುವ ಮೂಲಕ ಅವುಗಳು ಕೂಡ ಅವರು ಹೇಳಿದಂತೆ ಆಗಿರೋದು ಕೂಡ ನಾವೀಗಾಗಲೇ ಗಮನಿಸಿದ್ದೀವಿ. ಈಗಲೂ ಕೂಡ ಚಂದ್ರಗ್ರಹಣದ ಎಫೆಕ್ಟ್ ಬಗ್ಗೆ ಕಿರಣ್ ಕುಮಾರ್ ಗುರೂಜಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಈ ಬರಲಿರುವ ದಿನಗಳಲ್ಲಿ ನಾವು ಗ್ರಹಗಳ ಯುತಿನೂ ಸರಿ ಇಲ್ಲ, ಪ್ಲಸ್ ಗ್ರಹಣಗಳು ಕೂಡ ಆಗ್ತದವೆ. ಗ್ರಹಣ ಇಡೀ ಬ್ರಹ್ಮಾಂಡದ ಎಲ್ಲೇ ಸಂಭವಿಸಿದರೂ ಕೂಡ ಅದರ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಸೊ ಈ ಒಂದು ಸಂಚಿಕೆ ವಿಶೇಷವಾಗಿ ನಾನು ಭಾರತೀಯರು ಯಾರೆಲ್ಲ ವಿದೇಶದಲ್ಲಿ ವಾಸವಾಗಿದ್ದಾರೋ, ಸ್ಪೆಸಿಫಿಕಲಿ ಅಮೇರಿಕದಲ್ಲಿ ವಾಸವಾಗಿದ್ದಾರೋ ಅಂಥವರಿಗೆ ಚೇತಾವಣೆ ಕೊಡ್ತಾ ಇದ್ದೀನಿ. ನಾನು ಕಳೆದ ವರ್ಷವೂ ಕೂಡ ಚೇತಾವಣೆ ಕೊಟ್ಟಿದ್ದೆ. ಅದು ತಕ್ಕಂತೆಯೇ ಅಮೇರಿಕದಲ್ಲಿ ಸುಮಾರು ದುರಂತಗಳು, ಪ್ರಾಕೃತಿಕ ವಿಕೋಪಗಳನ್ನು ನಾವು ಕಂಡಿದ್ದೀವಿ. ಆದರೆ ಈ ವರ್ಷದಲ್ಲಿ ಇದು ತಾರಕಕ್ಕೇರಿಬಿಡುತ್ತೆ. ಹೇಗಾಗುತ್ತೆ ಅಂದರೆ, ಅಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಸಾಮೂಹಿಕ ಹತ್ಯೆಗಳು ಇಡೀ ಬ್ರಹ್ಮಾಂಡದಲ್ಲಿ ಒಂದು ಕಡೆ ಸಾಮೂಹಿಕ ಹತ್ಯೆ 5 ರಿಂದ 6 ಲಕ್ಷ ಜನಗಳು ಸಾಯುವಂತಹ ಸಾಮೂಹಿಕವಾದಂಥ ಡೆತ್ ಆಗೋ ಸಾಧ್ಯತೆ ಇದೆ. ಇದು ನ್ಯಾಚುರಲ್ ಕೆಲಮಿಟೀಸಿಂದ ಆಗ್ಬೋದು ಅಥವಾ ಮನುಷ್ಯ ಕೃತದಿಂದಾದರೂ ಆಗ್ಬೋದು. ಅದು ಸ್ಪೆಸಿಫಿಕಲಿ ನಾನು ಈ ಒಂದು ಅಮೇರಿಕಕ್ಕೆ ತುಂಬಾ ಈ ವರ್ಷದಲ್ಲಿ ಚೇತಾವಣೆ ಕೊಡ್ತಿದ್ದೀನಿ. ಮನುಷ್ಯಕೃತವಾದಂತಹ ವಿಪತ್ತುಗಳು, ಪ್ರಾಕೃತಿಕ ವಿಪತ್ತುಗಳು ಜಾಸ್ತಿ ಆಗ್ತದವೆ. ಅದಕ್ಕೆ ಅಲ್ಲಿ ಅನಿವಾಸಿ ಭಾರತೀಯರು ಯಾರಿದ್ದಾರೋ ಅವರು ಏನೇನು ತಾವು ಸಂಪಾದನೆ ಮಾಡಿದಾರೋ, ಈ ದುರಂತ ಆಗದ ನಂತರ ಅಲ್ಲಿ ಎಲ್ಲ ಲ್ಯಾಂಡ್ ರೇಟು, ಅವ್ರ ಪ್ರಾಪರ್ಟಿ ರೇಟು ಕಮ್ಮಿ ಆಗೋಕ್ಕಿಂತ ಮುಂಚೆನೇ ನೀವು ಮುಂಬರುವಂಥ ಆಪತ್ತನ್ನು ಕಂಡುಬಿಟ್ಟು ಅದಕ್ಕಿಂತ ಮುಂಚೆನೇ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೇಟಿಗೆ ನಿಮ್ಮ ಒಂದು ವ್ಯವಸ್ಥೆಗಳು, ಏನಾದರೂ ಒಂದು ಪ್ರಾಪರ್ಟಿ ಇದ್ದರೆ, ಏನಾದರೂ ಒಂದು ಮಾಡಿರುವಂಥ ಒಂದು ಉಪಕರಣಗಳು ಏನಾದರೂ ಇದ್ದರೆ ಅಂಥವನ್ನೆಲ್ಲ ಇವಾಗ ಒಳ್ಳೆಯ ರೇಟ್ ಬಂತು ಅಂತಂದರೆ ದಯವಿಟ್ಟು ಅದನ್ನು ಒಳ್ಳೆಯ ರೇಟಿಗೆ ಕೊಟ್ಬಿಡಿ. ಯಾಕಂದರೆ ಬರಲಿರೋ ಒಂದು 5 ರಿಂದ 6 ತಿಂಗಳಲ್ಲಿ, ಅಂದರೆ ಗ್ರಹಣದ ಎಫೆಕ್ಟು ಒಂದು 6 ತಿಂಗಳವರೆಗೂ ಇರುತ್ತೆ, ಮತ್ತು ಯುತಿಗಳ ಎಫೆಕ್ಟು ಕೂಡ 6 ತಿಂಗಳವರೆಗೂ ಇದೆ. ಈ ಒಂದು ಯುತಿ ಮತ್ತು ಗ್ರಹಣದ ಎಫೆಕ್ಟ್ ಏನಾಗುತ್ತೆ, ಅಮೇರಿಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಸೊ ಹಾಗಾಗಿ ಅನಿವಾಸಿ ಭಾರತೀಯರು ಯಾರೆಲ್ಲ ಎಷ್ಟು ಜನ ಇದ್ದೀರೋ ದಯವಿಟ್ಟು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಭದ್ರಗೊಳಿಸ್ಕೊಳ್ಳಿ. ಯಾರಾದರೂ ಮಾರಾಟಕ್ಕೆ ಏನಾದರೂ ಇಟ್ಟಿರೋ ವಸ್ತುಗಳು ತುಂಬ ದಿನ ಕಾಯಕ್ಕೆ ಹೋಗಬೇಡಿ. ಒಳ್ಳೆ ರೇಟ್ ಇವಾಗ ಬಂದಾಗಲೇ ಸೇಲ್ ಮಾಡಿಬಿಟ್ಟು ತಕ್ಷಣ ದುಡ್ಡನ್ನು ಎತ್ಕೊಂಬಿಡಿ. ಯಾಕೆಂದರೆ ಮುಂಬರೋ ದಿನಗಳಲ್ಲಿ ತುಂಬಾ ವಿಪತ್ತನ್ನು ಕಾಣ್ತೀರಾ. ಆವಾಗೇನಾಗತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಎಲ್ಲ ಡೌನಾಗಿ ಹೋಗ್ಬಿಡುತ್ತೆ. ಹಾಗೆ ನೀವೆಲ್ಲರೂ ಕೂಡ ಬರಲಿರೋ ದಿನಗಳಿಗೆ ಒಂದು 6 ತಿಂಗಳವರೆಗೂ ಹೇಗಿದೆ ಅಂದರೆ, ಇಡೀ ಬ್ರಹ್ಮಾಂಡಕ್ಕೆ ಒಂದು ಚೇತಾವಣಿ, ಬ್ರಹ್ಮಾಂಡಕ್ಕೆ ಒಂದು ವಿಪತ್ತುಗಳೇ ಕಾದಿದೆ. ಯುದ್ಧ ಭೀತಿ, ಸಡನ್ನಾಗಿ ಪ್ಲೇನ್ ಕ್ಲ್ಯಾಶ್ ಆಗೋದು, ಸಡನ್ನಾಗಿ ಬಾಂಬ್ ಸ್ಫೋಟಗಳಾಗೋದು, ಸಡನ್ನಾಗಿ ಯುದ್ಧ ಭೀತಿಗಳಾಗೋದು, ಇವೆಲ್ಲ ಮುಂಬರೋ ದಿನಗಳು ನಾವು ಹೇರಳವಾಗಿ ಕಂಡುಬಿಡ್ತೇವೆ. ಸೊ ಹೀಗಾಗಿ ನಾವು ಬರಲಿರೋ ದಿನಗಳಲ್ಲಿ ಹುಷಾರಾಗಿ ಸ್ವಲ್ಪ ಜಾಗೃತೆಯಿಂದಿರಬೇಕು. ಅದು ವಿಶೇಷವಾಗಿ ಅನಿವಾಸಿ ಭಾರತೀಯರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಭದ್ರವಾಗಿಟ್ಕೋಬೇಕು. ಇಷ್ಟು ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಇಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.